ಒಂದು ಸುಂದರವಾದ ಕಾಡು ಇತ್ತು. ಆ ಕಾಡಿನಲ್ಲಿ ಎಲಾ ಎಂಬ ಒಂದು ಚಿಕ್ಕ ಆನೆ ವಾಸಿಸುತ್ತಿತ್ತು. ಇತರ ಆನೆಗಳಷ್ಟು ದೊಡ್ಡದಿಲ್ಲದಿದ್ದರೂ ಎಲಾ ದಯಾಳು ಮತ್ತು ಧೈರ್ಯಶಾಲಿ. ಅವಳಿಗೆ ಹೊಸ ಸ್ಥಳಗಳನ್ನು ಹುಡುಕುವುದು, ಸ್ನೇಹಿತರನ್ನು ಮಾಡಿಕೊಳ್ಳುವುದು, ಆಟವಾಡುವುದು ಬಹಳ ಇಷ್ಟ. ಒಂದು ಬಿಸಿಲ ಮಧ್ಯಾಹ್ನ ಎಲಾ, ನಾನು ಒಂದು ದೊಡ್ಡ ನದಿಯನ್ನು ನೋಡಬೇಕು ಎಂದು ನಿರ್ಧರಿಸಿದಳು. ಹಳೆಯ ಆನೆಗಳು ನದಿಯ ಬಗ್ಗೆ ಸಾಕಷ್ಟು ಕಥೆಗಳನ್ನು ಹೇಳುತ್ತಿದ್ದರೂ ಅಲ್ಲಿ ಹೊಳೆಯುವ ಮೀನುಗಳಿರುತ್ತವೆ, ತಂಪಾದ ನೀರು ಇರುತ್ತದೆ, ನೀರಿನಲ್ಲಿ ಆಟ ಆಡಲು ಬಹಳ ಚೆನ್ನಾಗಿರುತ್ತದೆ. ನಾನು ಹೋಗಿ ನೋಡಿ ಬರಬೇಕು ಎಂದು ಎಲಾ ತನ್ನ ಮನಸ್ಸಿನಲ್ಲಿ ಯೋಚಿಸಿದಳು. ನದಿಯ ಕಡೆಗೆ ಹೋಗುತ್ತಿದ್ದಾಗ ಎಲಾ ತನ್ನ ಗೆಳತಿ ಟಿಲ್ಲಿಯನ್ನು ನೋಡಿದಳು. ಎಲಾ, ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಟಿಲ್ಲಿ ಕುತೂಹಲದಿಂದ ಕೇಳಿತು. ನಾನು ನದಿಯನ್ನು ನೋಡಲು ಹೋಗುತ್ತಿದ್ದೇನೆ, ಎಲಾ ಉತ್ತರಿಸಿದಳು. ನಾನೂ ಬರಬಹುದಾ ಟಿಲ್ಲಿ ಕೇಳಿತು. ಖಂಡಿತ, ಎಲಾ ಸಂತೋಷದಿಂದ ಹೇಳಿದಳು. ನಂತರ ಇಬ್ಬರೂ ಒಟ್ಟಿಗೆ ಹೊರಟರು ಮತ್ತು ನದಿಯನ್ನು ತಲುಪಿದರು. ನೀರಿನಲ್ಲಿ ಸೂರ್ಯನ ಬೆಳಕು ಹೊಳೆಯುತ್ತಿತ್ತು. ಎಲಾ ಸುಂದರವಾದ ಮೀನುಗಳು ಈಜಾಡುತ್ತಿರುವುದನ್ನು ನೋಡಿ ಸಂತೋಷಪಟ್ಟಳು. ಅರೆ, ಎಷ್ಟು ಚೆನ್ನಾಗಿದೆ ಅಂತ ಹೇಳುತ್ತಾ ನೀರಿನಲ್ಲಿ ಧುಮುಕಿದಳು. ಟಿಲ್ಲಿಯೂ ಕೂಡ ನಿಧಾನವಾಗಿ ಒಳಗೆ ಇಳಿದು ತಂಪಾದ ನೀರನ್ನು ಆನಂದಿಸುತ್ತಾ ಕುಳಿತುಕೊಂಡಳು. ಅಷ್ಟರಲ್ಲಿ ಎಲಾಗೆ ಒಂದು ಅಳುವ ಶಬ್ದ ಕೇಳಿಸಿತು. ಯಾರು ಅಳ್ತಿದ್ದಾರೆ ಅಂತ ಅವಳು ಅಲ್ಲಿ ನೋಡಲು ಓಡಿದಳು. ಒಂದು ಚಿಕ್ಕ ಹಕ್ಕಿ ಮರದ ಕೊಂಬೆಯಲ್ಲಿ ಸಿಕ್ಕಿಕೊಂಡಿತ್ತು. ಚಿಂತೆ ಬೇಡ ಪುಟ್ಟ ಹಕ್ಕಿಯೇ, ನಾನು ನಿನಗೆ ಸಹಾಯ ಮಾಡುತ್ತೇನೆ, ಎಲಾ ಮೃದುವಾಗಿ ಹೇಳಿದಳು. ಅವಳ ಉದ್ದವಾದ ಸೊಂಡಿಲನ್ನು ಬಳಸಿ ಕೊಂಬೆಯನ್ನು ತಳ್ಳಿದಳು. ಹಕ್ಕಿ ಹೊರಬಂದು ಸಂತೋಷದಿಂದ ಹಾರಿತು. ಧನ್ಯವಾದಗಳು ಎಲಾ, ನೀನು ತುಂಬಾ ಒಳ್ಳೆಯವಳು, ಹಕ್ಕಿ ಚಿಲಿಪಿಲಿ ಮಾಡಿತು. ಎಲಾ ನಗುತ್ತಾ, ನಾನು ಚಿಕ್ಕವಳಾದರೂ ಒಳ್ಳೆಯ ಮನಸ್ಸಿನಿಂದ ದೊಡ್ಡ ಕೆಲಸಗಳನ್ನೂ ಮಾಡಬಹುದು ಎಂದು ಆಕೆಗೆ ಗೊತ್ತಾಯಿತು. ಆ ದಿನದಿಂದ ಎಲಾ ಮತ್ತು ಟಿಲ್ಲಿ ಪ್ರತಿದಿನ ಹೊಸ ಜಾಗಗಳಿಗೆ ತೆರಳಿ ಹೊಸ ಸ್ನೇಹಿತರನ್ನು ಮಾಡುತ್ತಾ, ಎಲ್ಲರಿಗೂ ಸಹಾಯ ಮಾಡುತ್ತಾ ತುಂಬಾ ಸಂತೋಷದಿಂದ ಕಾಲ ಕಳೆಯುತ್ತಿದ್ದರು. ಈ ಕಥೆಯ ನೀತಿ ಇಂತಿದೆ: ಒಳ್ಳೆಯ ಮನಸ್ಸು ಮತ್ತು ಸ್ನೇಹಿತರ ಬೆಂಬಲ ಇದ್ದರೆ ಯಾವ ಸಾಹಸವೂ ದೊಡ್ಡದಾಗಲಿ ಚಿಕ್ಕದಾಗಲಿ ಇರುವುದಿಲ್ಲ.